ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪಾಠ ವಿಚ್ ಇಸ್ ಸೈಲೆಂಟ್ ಲೆಟರ್ಸ್. ಇಂಗ್ಲಿಷಲ್ಲಿ ಸೈಲೆಂಟ್ ಲೆಟರ್ಸ್ ನಿಮಗೆ 80% ಸೈಲೆಂಟ್ ಲೆಟರ್ಸ್ ಇರುತ್ತೆ. ಕನ್ನಡದಲ್ಲಿ ಇದು ಇಲ್ಲದೆ ಇರೋದ್ರಿಂದ ನಮಗೆ ಇದರ ಸಮಸ್ಯೆ ಇರೋದಿಲ್ಲ ಕನ್ನಡದಲ್ಲಿ. ಆದರೆ ಇಂಗ್ಲಿಷಲ್ಲಿ 80% ನಿಮಗೆ ಸೈಲೆಂಟ್ ಲೆಟರ್ಸ್ ಇದ್ದೇ ಇರುತ್ತೆ. ಒಂದು ಪದದಲ್ಲಾದರೂ ಸೈಲೆಂಟ್ ಲೆಟರ್ಸ್ ಇದ್ದೇ ಇರುತ್ತೆ. ಅಂದರೆ ಬೇಸಿಕ್ ಲೆವೆಲ್ ಅಲ್ಲ, ನೀವು ಜಾಸ್ತಿ ಓದ್ತಾ ಹೋದಾಗ ಅದರಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು ಅಕ್ಷರನಾದರೂ ಸೈಲೆಂಟ್ ಇದ್ದೇ ಇರುತ್ತೆ ಒಂದು ಪದದಲ್ಲಿ. ಆ ಸೈಲೆಂಟ್ ಅಕ್ಷರಗಳು ಯಾವುದು ಅನ್ನೋದನ್ನು ಗುರುತಿಸ್ಬಿಟ್ಟು ಅದನ್ನು ಪ್ರೊನೌನ್ಸ್ ಮಾಡ್ದೇನೆ ನಾವು ಡೈರೆಕ್ಟ್ ಆಗಿ ಆ ವರ್ಡ್ ಅಲ್ಲಿ ಯಾವ ಅಕ್ಷರಗಳನ್ನ ಮಾತ್ರ ಉಚ್ಚಾರಣೆ ಮಾಡಬೇಕು ಅದನ್ನ ಮಾತ್ರ ಉಚ್ಚಾರಣೆ ಮಾಡಿದ್ರೆ ಮಾತ್ರ ಅದು ಬೇರೆಯವ್ರಿಗೂ ಅರ್ಥ ಆಗೋದು, ನೀವು ಹೇಳಬೇಕಾದ್ರೆ ಅಥವಾ ನೀವು ಓದಬೇಕಾದ್ರೆ ನಿಮಗೂ ಅರ್ಥ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಬೇಸಿಕಲಿ ನಮಗೆ ಎ ಇಂದ ಝೆಡ್ ತನಕ ಎಲ್ಲಾ ಅಕ್ಷರಗಳು ಸೈಲೆಂಟ್ ಆಗುತ್ತೆ ಒಂದಲ್ಲ ಒಂದು ಪದದಲ್ಲಿ, ಎಕ್ಸೆಪ್ಟ್ ಕ್ಯೂ ಅಕ್ಷರ ಸೈಲೆಂಟ್ ಆಗಲ್ಲ. ಬಟ್ ಕೆಲವು ಅಕ್ಷರಗಳಲ್ಲಿ ಕೆಲವು ಪದಗಳಲ್ಲಿ ಕ್ಯೂ ಅಕ್ಷರನೂ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಇವತ್ತು ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಬೇಸಿಕ್ ಇಂದಾನೆ ಅಂದ್ರೆ ಎ ಇಂದಾನೆ ಸ್ಟಾರ್ಟ್ ಮಾಡೋಣ. ಎ ಎಲ್ ಸೈಲೆಂಟ್ ಆಗುತ್ತೆ, ಬಿ ಎಲ್ ಸೈಲೆಂಟ್ ಆಗುತ್ತೆ, ಸಿ ಡಿ ಇ ಎಫ್ ಎಲ್ಲಾ ಅಕ್ಷರಗಳು ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನ ಇವತ್ತು ನೋಡೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಬಿ ಆದಮೇಲೆ ಯಾವ್ದು ಅಕ್ಷರ? ಸಿ ಅಲ್ವಾ? ಸಿ ನೋಡೋಣ. ಓಕೆ, ಈಗ ಯಾವ್ಯಾವ ಅಕ್ಷರ ನೋಡಿದ್ವಿ? ಸೈಲೆಂಟ್ ಅಕ್ಷರಗಳಲ್ಲಿ ಎ ಮತ್ತೆ ಎ ಅಕ್ಷರ ಎಲ್ ಸೈಲೆಂಟ್ ಆಗುತ್ತೆ, ಬಿ ಅಕ್ಷರ ಎಲ್ ಸೈಲೆಂಟ್ ಆಗುತ್ತೆ ಅಂತ ಒಂದಷ್ಟು ವರ್ಡ್ಸ್ ನೋಡಿದ್ವಿ ಅಲ್ವಾ? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಕ್ಷರಗಳು ಸೈಲೆಂಟ್ ಆಗಿರುತ್ತೆ, ಬರಿಬೇಕಾದ್ರೆ ಅದನ್ನ ಬರಿಬೇಕು. ನೀವು ಸೈಲೆಂಟ್ ಆಗಿದೆ ಅಂತ ಅದನ್ನ ಬರೆಯೋದು ಬಿಟ್ಬಿಡೋಕಲ್ಲ. ಓಕೆ ರೈಟ್. ಈಗ ಸಿ ಅಕ್ಷರ ಸೈಲೆಂಟ್, ಸಿ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಇದಕ್ಕೆ ಒಂದು ಪ್ಯಾಟರ್ನ್ ಇದೆ. ಸಿ ಗಿಂತ ಮೊದಲು ಎಸ್ ಬಂದು ಸಿ ಆದ ನಂತರ, ಓಕೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸಿ ಗಿಂತ ಮೊದಲು ಎಸ್ ಬಂದು ಸಿ ಆದ ನಂತರ ಇ ಐ ವೈ ಬಂದರೆ ಮಾತ್ರ ಸಿ ಅಥವಾ ಎಸ್ ಎರಡರಲ್ಲಿ, ಇಲ್ಲಿ ಎಸ್ ಬೇಡ, ನಾವು ಸಿ ನೋಡೋಣ ಆಮೇಲೆ. ಸಿ ಸೈಲೆಂಟ್ ಆಗಿರುತ್ತದೆ. ಓಕೆ, ಇದೇನಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಏನಂತಿದೆ, ಫಸ್ಟ್ ಪಾಯಿಂಟ್ ತಗೊಳ್ಳೋಣ. ಸಿಗಿಂತ ಮೊದಲು ಎಸ್ ಬಂದು ಅಂದ್ರೆ ಸಿಗಿಂತ ಮೊದಲು ಎಸ್ ಬರಬೇಕು. ಇದು ಮೊದಲು ಯಾವ್ದು ಬಂದಿದೆ? ಎಸ್ ಬಂದಿದೆ, ಆಮೇಲೆ ಸಿ ಬಂದಿದೆ. ಸೊ ಸಿಗಿಂತ ಮೊದಲು ಎಸ್ ಬಂದು ಆಮೇಲೆ ಏನು? ಸೆಕೆಂಡ್ ಪಾಯಿಂಟ್ ಏನು? ಸಿ ಆದ ನಂತರ ಇ ಐ ವೈ, ಈ ಅಕ್ಷರದಲ್ಲಿ ಯಾವ್ದಾದ್ರು ಒಂದು ಅಕ್ಷರ ಬಂದ್ರೆ, ಸೊ ಇಲ್ಲಿ ನಾವೇನ್ ಮಾಡೋಣ? ಇ ತಗೊಳ್ಳೋಣ. ಓಕೆ ರೈಟ್. ನೆಕ್ಸ್ಟ್ ಇಲ್ಲಿ ಈ ಪದನೇ ತಗೊಳ್ಳೋಣ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಸಿಗಿಂತ ಮೊದಲು ಎಸ್ ಬಂದು ಸಿ ಆದ ನಂತರ ಇ ಐ ವೈ ಬಂದರೆ ಮಾತ್ರ ಸಿ ಅಥವಾ ಎಸ್, ಸಿ ಎರಡರಲ್ಲಿ ಯಾವ್ದಾದ್ರು ಒಂದು ಸೈಲೆಂಟ್ ಮಾಡ್ಬೋದು. ಫಸ್ಟ್ ಇಲ್ಲಿ ಸಿ, ನಾವಿಲ್ಲಿ ಟಾಪಿಕ್ ಸಿ ತಗೊಂಡಿರೋದ್ರಿಂದ ಸಿನೇ ತಗೊಳ್ಳೋಣ, ಸಿ ಸೈಲೆಂಟ್ ಮಾಡೋಣ. ಸೊ ಈ ತರ ಬಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಸ್ ಬರಬೇಕು, ಅದ್ರ ಪಕ್ಕದಲ್ಲಿ ಸಿ ಇರಬೇಕು, ಅದ್ರ ಪಕ್ಕದಲ್ಲೇನೆ ಇ ಇರಬೇಕು, ಇ ಐ ವೈ ಯಾವ್ದಾದ್ರು ಇದ್ರು. ಆಗ ನಾವೇನ್ ಮಾಡ್ಬೋದು? ಈ ಸಿ ನ ಸೈಲೆಂಟ್ ಮಾಡ್ಬೋದು. ಓಕೆ, ಸಿ ನ ಸೈಲೆಂಟ್ ಮಾಡಿದಾಗ ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಪ್ರಕಾರ ಏನಾಗುತ್ತದು? ಸಿ ಎಸ್ ಗೆ ಇಗೆ ಎ. ಸೊ ಇಲ್ಲಿ ಸಿ ನ ನಾವು ಸ ಅಥವಾ ಕ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಎಸ್ ನ ಸ್, ಇ ನ ಎ, ಎನ್ ನ ಟಿ ನ ಟ್. ಇದೆರಡು, ಈ ಮೂರು ಅಕ್ಷರ, ಈ ಅಕ್ಷರ ಬಿಟ್ಟು ಈ 4 ಅಕ್ಷರ ಉಚ್ಚಾರಣೆ ಮಾಡಿದಾಗ ಏನಾಗುತ್ತೆ? ನಿಮಗೆ ಸೆಂಟ್ ಅಂತ ಸೌಂಡ್ ಬರುತ್ತೆ. ಸೆಂಟ್. ಅರ್ಥ ಆಯ್ತಾ? ದಿಸ್ ಇಸ್ ದ ಬೇಸಿಕ್ ರೂಲ್. ಏನು? ಸಿಗಿಂತ ಮೊದಲು ಎಸ್ ಬಂದು ಸಿ ಆದ ನಂತರ ಈ, ನಾನು ಪದೇ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಪದೇ ಹೇಳಿದಾಗ ಸ್ವಲ್ಪ ನಿಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪದೇ ಹೇಳ್ತೀನಿ. ಓಕೆ ರೈಟ್, ಅರ್ಥ ಆಯ್ತಲ್ಲ ಎಲ್ರಿಗೂ? ಎಸ್ ಆದ್ಮೇಲೆ ಸಿ ಬರಬೇಕು, ಹೌದು, ಬಟ್ ಸಿ ಆದ್ಮೇಲೆ ಇ ಐ ವೈ ಯಾವ್ದಾದ್ರು ಒಂದು ಅಕ್ಷರ ಬಂದ್ರೆ ಮಾತ್ರ ಪಕ್ಕದಲ್ಲಿರೋ ಸಿ ಸೈಲೆಂಟ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ. ಸೊ ಸಿಂಪಲ್ ಎಕ್ಸಾಂಪಲ್ಸ್, ಸಣ್ಣ ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ದೊಡ್ಡ ಪದಗಳಿದೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ನಾವು ಸಣ್ಣ ಎಕ್ಸಾಂಪಲ್ಸ್ ನೋಡೋಣ. ಸಣ್ಣ ಎಕ್ಸಾಂಪಲ್ಸ್ ಇಲ್ಲಿ
ಇದು ಸೆಂಟ್, ನಾನು ಆಲ್ರೆಡಿ ಹೇಳಿದೆ ಸೆಂಟ್. ಇಲ್ಲಿ ನೋಡಿ, ಸೆಂಟ್ ಅಲ್ಲಿ ಸಿ ಸೈಲೆಂಟ್ ಮಾಡಿದ್ರೆ ಸೆಂಟ್. ಆಮೇಲೆ ಸೀನ್, ಇಲ್ಲಿ ನೋಡಿ SCENE ಸೀನ್. ಇಲ್ಲಿ ಈ ಅಕ್ಷರ ಇ ಅಂತಾನೆ ಹೇಳಬೇಕು, ಈ ಅಕ್ಷರನ ಇ ಅಂತಾನೆ ಹೇಳು. ಯಾಕೆಂದ್ರೆ ಇಲ್ಲಿ ಇ ಇದೆ, ಇಲ್ಲೊಂದು ಕಾನ್ಸನೆಂಟ್ ಇದೆ, ಇಲ್ಲಿ ಕೊನೆಯಲ್ಲಿ ಇ ಇದೆ, ಇಲ್ಲೊಂದು ಕಾನ್ಸನೆಂಟ್ ಇದೆ, ಇಲ್ಲಿ ಇ ಇರೋದ್ರಿಂದ ನಾವು ಈ ಏನ್ ಮಾಡ್ತೀವಿ, ಲಾಂಗ್ ಇ ಮಾಡ್ತೀವಿ. ಇದೇ ಒಂದು ರೂಲ್ ಆಕ್ಚುಲಿ. ಓಕೆ, ಸೊ ಇದನ್ನ ಸೀನ್. ಇಲ್ಲಿ ಈ ಇಲ್ಲ ಅಂದ್ರೆ ಸೆನ್, ಈ ಹಾಕಿದ್ರೆ ಸೀನ್. ಅದು ಸ್ಪೆಲ್ಲಿಂಗ್ ರೂಲ್ ಇದೆ, ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಓಕೆ, ಇನ್ನೊಂದು ಸಿಂಪಲ್ ವರ್ಡ್ ಅಂತ ಹೇಳಿದ್ರೆ ಸೈನ್ಸ್. ಇಲ್ಲಿ ನೋಡಿ ಸೈನ್ಸ್. ಓಕೆ, ಸೊ ಇಲ್ಲಿ ಸೈನ್ಸ್ ಅಂತಿದೆ, ಎಸ್ ಇದೆ ಫಸ್ಟ್, ಆಮೇಲೆ ಸಿ ಇದೆ, ಆಮೇಲೆ ಐ ಇದೆ. ಅಲ್ಲಿ ಪಕ್ಕದಲ್ಲಿ ಇ ಇದೆ, ಅದನ್ನ ಬಿಟ್ಬಿಡಿ, ಒಟ್ಟು ಐ ಇದೆಯಲ್ವಾ ಐ. ಅವಾಗ ಏನ್ ಮಾಡ್ಬೇಕು ನಾವಿಲ್ಲಿ, ಇದನ್ನ ಸೈಲೆಂಟ್ ಮಾಡ್ತೀವಿ. ಅವಾಗ ಉಳಿಯೋ ಅಕ್ಷರ ಏನು, SI. ಓಕೆ, ಅಂದ್ರೆ ಸಿ ನಿಮಗೆ ಸೈಲೆಂಟ್ ಆಗಿದೆ, ಸೊ ಸಿ ಗ್ಯಾಪ್ ಬಿಡೋಣ. SIENCE, ಸೈನ್ಸ್. ಸೈನ್ಸ್. ಓಕೆ, SIENS, ಸೈನ್ಸ್. ಸೈನ್ಸ್. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸಿಸರ್ಸ್ ಅಂತಿದೆ, S ಇದೆ, ಸಿ ಇದೆ, ಐ ಇದೆ. ಬಟ್ ಇಂಗ್ಲಿಷ್ ಅಲ್ಲಿ ಒಂದೇ ಒಂದು ಪದ ವಿಚಿತ್ರವಾಗಿ ಸೌಂಡ್ ಬರೋದು ಅಂತ ಹೇಳಿದ್ರೆ ಅದು ನಾವು ನೋಡ್ದಂಗಿರಲ್ಲ. ಇಲ್ಲಿ SSORS ಅಂತಿದೆ. ಈ ಡಬಲ್ ಎಸ್ ಸೌಂಡು ಎರಡೂ ಅಕ್ಷರ ಸೇರಿ ನಿಮಗೆ Z ಅಂತ ಬರುತ್ತೆ. ಈ O ಅಕ್ಷರ ಏನಿದೆ ಇದು U ಸೌಂಡ್ ಬರುತ್ತೆ, R. ಓಕೆ, ಸೊ ಇದನ್ನ ಉಚ್ಚಾರಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಈ ತರ ಉಚ್ಚಾರಣೆ ಮಾಡಬೇಕು, ಸಿಸರ್ಸ್. ಸಿಸರ್ಸ್. ಓಕೆ, ಡಬಲ್ ಎಸ್ ಇದೆ, ಸ ಅಂತ ಹೇಳೋಗಿಲ್ಲ, ಎರಡು ಎಸ್ಸನ್ನು ಸೇರಿಸಿ ನಾವು Z ಅಂತ ಹೇಳಬೇಕು. ಈ ಓನ ನಾವು ಅಂತ ಹೇಳ್ತೀವಿ, ಸಿಸರ್ಸ್. ಅರ್ಥ ಆಯ್ತಾ? ಸಿಸರ್ಸ್. ಸೊ ವಿಚಿತ್ರ ಪದಗಳಲ್ಲಿ ಇಂಗ್ಲಿಷ್ ಅಲ್ಲಿ ಇದು ಒಂದು ಸಿಸರ್ಸ್. ಇದು ನೋಡಕ್ ವಿಚಿತ್ರವಾಗಿದೆ, ಸ್ಪೆಲ್ಲಿಂಗ್ ಹೆಂಗಿದೆ ಹಂಗೆ ಉಚ್ಚಾರಣೆ ಇಲ್ಲ. ಆ ಥರ ಪದಗಳು ಇಂಗ್ಲೀಷಲ್ಲಿ ಬಹಳ ಇದೆ ಅಂತ ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ಸೈಲೆಂಟ್ ಅಕ್ಷರಗಳು ಯಾವುದು ಅಂತ ಹೇಳಿದ್ರೆ ಒಂದು ಸಿ ಸೈಲೆಂಟ್ ಆಗಿರುತ್ತೆ, ಇನ್ನೊಂದು ಎಸ್ ಸೈಲೆಂಟ್ ಆಗಿರುತ್ತೆ, ಓಕೆ, ಆರ್ ಸೈಲೆಂಟ್ ಆಗಿರುತ್ತೆ. ಆರ್ ಸೈಲೆಂಟ್ ಅಂದ್ರೆ ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಆರ್ ಸೈಲೆಂಟ್ ಆಗುತ್ತೆ, ಸಿಸರ್ಸ್. ಸಿಸರ್ಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಉಳಿದಿರೋ ಅಕ್ಷರಗಳು ಯಾವುದು, ಎಸ್, ಐ, ಎಸ್, ಓ, ಆರ್, ಎಸ್. ಹೌದಾ? ಒಂದು ಸೈಲೆಂಟ್ ಆಗಿರುತ್ತೆ, ಸಿಸರ್ಸ್. ಇದನ್ನ ನಾವು ಸಿಸರ್ಸ್ ಅಂತ ಹೇಳ್ತೀವಿ. ಹೇಗೆ? ಸಿಸರ್ಸ್, ಸಿಸರ್ಸ್. ಗಾಟ್ ಇಟ್? ಓಕೆ, ಸಿ ಸೈಲೆಂಟ್ ಅದು. ಹಾಗೆ ಇದರಲ್ಲಿ ಬೇರೆ ವರ್ಡ್ಸ್ ಇದಾವೆ, ಅದನ್ನ ನೋಡೋಣ ಆಮೇಲೆ. ನೆಕ್ಸ್ಟ್ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ನಿಮಗೆ ವರ್ಡ್ಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಹೇಳ್ಕೊಡ್ತೀನಿ. ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, MUSCLE, ಮಸಲ್. ಮಸಲ್. ಈಗ ಇಲ್ಲಿ ಈ ಪದದ ಒಂದು ವಿಚಿತ್ರ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ MUS ಇಲ್ಲ ಅಂತ ಇಟ್ಕೊಳ್ಳಿ, ಏನಿದೆ ಇದೇನಾಗುತ್ತೆ, ಕ್ಲೆವರ್. ಓಕೆ, CLEVER, ಕ್ಲೆವರ್, ರೈಟ್? ಆದ್ರೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಈಗ CCV, CLE, BLE, ಆಮೇಲೆ GLE, ಆಮೇಲೆ ಇನ್ನೂ ಕೆಲವು ಕಾಂಬಿನೇಷನ್ಸ್ ಇದೆ. ಇದೆಲ್ಲ ಕೊನೆಯಲ್ಲಿ ಬಂದಾಗ, ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ CLE ಅಂದ್ರೆ ಏನು, ಕ್ಲೆ. BLE ಬ್ಲೆ ಅಲ್ವಾ, GLE ಗ್ಲೆ. ಬಟ್ ಇದು ಯಾವಾಗ, ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ. ಆದ್ರೆ ಇಲ್ಲಿ ಬಂದಿರೋದು ಕೊನೆಯಲ್ಲಿ ಅಲ್ವಾ. ಸೊ ಕೊನೆಯಲ್ಲಿ ಬಂದಿರೋದ್ರಿಂದ ನಾವೇನ್ ಮಾಡ್ತೀವಿ, ಈ ಸೈಲೆಂಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ಇಲ್ಲಿ ಈ ರೂಲ್ ಪ್ರಕಾರ ಎಸ್ ಮತ್ತೆ ಸಿ ಸೈಲೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಈ ತರ ಕಾಂಬಿನೇಷನ್ ಬಂದಾಗ ಇಲ್ಲಿ ಎಸ್ ಇರೋದ್ರಿಂದ, ಇಲ್ಲಿ ಎಸ್ ಮತ್ತೆ ಸಿ ಇದೆ, ಇದು ಕೊನೆಯಲ್ಲಿ ಬಂದಿದೆ. ಈ ತರ ಬಂದಿರೋದ್ರಿಂದ ಇಲ್ಲಿ ನಾವು ಇನ್ನೊಂದು ರೂಲ್ ಏನು, ಸಿ ಆದ್ಮೇಲೆ EIY ಬರಬೇಕು ಅಂತಲ್ಲ, ಸಿ ಆದ್ಮೇಲೆ ಎಸ್ ಇರಬೇಕು, ಎಸ್ ಆದ್ಮೇಲೆ ಸಿ ಇರಬೇಕು, ಆಮೇಲೆ EIY ಯಾವ್ದಾದ್ರು ಇರಬೇಕಲ್ವಾ. ಬಟ್ ಇಲ್ಲಿ ಎಲ್ಲಿದೆ, ಆದ್ರೂ ಇದರಲ್ಲಿ ಸೈಲೆಂಟ್ ಆಗುತ್ತೆ. ಮಸಲ್ ಅಂತ ಹೇಳ್ತೀವಿ, ಬೇರೆ ದಾರಿ ಇಲ್ಲ, ಅದನ್ನ ಹಂಗೆ ಹೇಳ್ಬೇಕು. ಮಸ್ಕಲ್ ಅಂತ ಹೇಳಲ್ಲ, ಮಸಲ್. ಓಕೆ, ಸೊ ಇಲ್ಲಿ ನಾವು ಸಿ ನ ಸೈಲೆಂಟ್ ಮಾಡ್ತೀವಿ, MUS, ಮಸ್, LE, ಮಸಲ್. ಮಸಲ್ ಅಲ್ಲ, ಮಸಲ್. ಮಸಲ್ ಅಂದ್ರೆ ಮಾಂಸ, ಮಾಂಸಖಂಡ. ಅರ್ಥ ಆಯ್ತಲ್ವಾ? ಓಕೆ, ಅದೇ ತರ ಇದು ಒಬ್ಸೀನ್, ಫ್ಲೋರಸೆಂಟ್. ಇಲ್ಲಿ ಸೆಂಟ್ ಇದೆ ನೋಡಿ, ಇಲ್ಲಿ ಫ್ಯಾಸಿನೇಟ್, ಸಿ ಸೈಲೆಂಟ್ ಆಗಿರುತ್ತೆ. ಈವನ್ ಸೆನ್ಸ್. ಪದಗಳು ದೊಡ್ಡದಾಗಿದೆ, ತಲೆ ಕೆಡಿಸ್ಕೋಬೇಡಿ, ಅದರ ಉಚ್ಚಾರಣೆ ಕರೆಕ್ಟ್ ಆಗಿ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಅದೇ ತರ ನೀವು ಪ್ರೊನೌನ್ಸ್ ಮಾಡಿದ್ರೆ ಆಯ್ತು.
ಇದು ಆಬ್ಸೆಸ್. ಇದರಲ್ಲಿ ಎರಡು ಅಕ್ಷರ, ಯಾವ್ಯಾವ ಅಕ್ಷರ ಸೈಲೆಂಟ್ ಆಗಿದೆ ನೋಡಿ. ಆಬ್, ಇದೊಂದು, ಇದೊಂದು. ಆಬ್ಸೆಸ್, ಆಬ್ಸೆಸ್. ಅಸೆಂಡ್, ಅ ಇ ಸೈಡ್, ASCE, ಸೊ ಸಿ ಸೈಲೆಂಟ್, ಅಸೆಂಡ್. ಅಸೆಂಟ್, ಕ್ರೆಸೆಂಟ್, ಇಲ್ಲಿ ಸಿ ಸೈಲೆಂಟ್, ಇಲ್ಲಿ ಸಿ ಸೈಲೆಂಟ್. ಹೀಗೆ ನಿಮ್ಗೆ ಎಲ್ಲಾ ಪದದಲ್ಲೂ, ಎಲ್ಲ ಅಕ್ಷರಗಳು ಎ ಇಂದ ಝೆಡ್ ತನಕ ಎಕ್ಸೆಪ್ಟ್ ಕ್ಯೂ, ಎಲ್ಲ ಅಕ್ಷರಗಳು ಒಂದಲ್ಲ ಒಂದು ಪದದಲ್ಲಿ ಸೈಲೆಂಟ್ ಆಗೇ ಇರುತ್ತೆ. ಎಸ್ಪೆಷಲಿ ತುಂಬಾ ಸೈಲೆಂಟ್ ಆಗೋ ಅಕ್ಷರ ಅಂದ್ರೆ ಯಾವ್ದು ಗೊತ್ತಾ ಇಂಗ್ಲಿಷಲ್ಲಿ ಪದದಲ್ಲಿ? ಇ. ಈ ಅಕ್ಷರ ತುಂಬಾ ಪದಗಳಲ್ಲಿ ಸೈಲೆಂಟ್ ಆಗುತ್ತೆ. ಇಲ್ಲೇ ನೋಡಿ, ಕೊನೆಯಲ್ಲಿ ಇಲ್ಲಿ ಬಂದಿದೆ, ಇದನ್ನ ಉಚ್ಚಾರಣೆ ಮಾಡಲ್ಲ. ಇಲ್ಲಿ ಬಂದಿದೆ, ಇಲ್ಲಿ ಉಚ್ಚಾರಣೆ ಮಾಡಲ್ಲ. ಇಲ್ಲಿ ಬಂದಿದೆ, ಇಲ್ಲಿ ಉಚ್ಚಾರಣೆ ಮಾಡಲ್ಲ. ಆಮೇಲೆ ಮಸಲ್, ಇಲ್ಲಿ ಬಂದಿದೆ, ಇಲ್ಲಿ ಉಚ್ಚಾರಣೆ ಮಾಡಲ್ಲ. ಇಲ್ಲೂ ಉಚ್ಚಾರಣೆ ಮಾಡಲ್ಲ. ಓಕೆ, ಸೊ ಕೊನೆಯಲ್ಲಿ ಈ ಬಂದ್ರೆ ಇಂಗ್ಲಿಷಲ್ಲಿ ಈನ ಉಚ್ಚಾರಣೆ ಮಾಡಲ್ಲ. ಕೊನೆಯಲ್ಲಿ ಈ ಬರುವಂತಹ ಪದಗಳು ಇಂಗ್ಲಿಷಲ್ಲಿ ಬಹಳಷ್ಟು ಇದಾವೆ. ಹಾಗಾಗಿ ತುಂಬಾ ಸೈಲೆಂಟ್ ಆಗೋ ಇಂಗ್ಲಿಷಲ್ಲಿ ಇರುವ ಒಂದು ಅಕ್ಷರ ಅಂತ ಹೇಳಿದ್ರೆ ಇ ಅನ್ನೋ ಅಕ್ಷರ. ಅರ್ಥ ಆಯ್ತಾ? ಸಿಂಪಲ್ ಆಗಿ ತುಂಬಾ ಕಡೆ ಸೈಲೆಂಟ್ ಆಗುತ್ತೆ ಅದು ಇ ಅನ್ನೋದನ್ನ ಲಾಸ್ಟಿಗೆ ನೋಡೋಣ ನಾವು. ಈಗ ನಾವು ಯಾವ್ದು ನೋಡಿದ್ವಿ? ABC. ಓಕೆ, ABC 3 ಅಕ್ಷರಗಳು ಸೈಲೆಂಟ್ ಆಗೋದನ್ನ ನೋಡಿದ್ವಿ.